कलाभ्यां चूडालङ्कृतशशिकलाभ्यां निजतपः फलाभ्यां भक्तेषु प्रकटितफलाभ्यां भवतु मे। शिवाभ्यामस्तोकत्रिभुवनशिवाभ्यां हृदि पुनर्भवाभ्याम् आनन्दस्फुरधनुभवाभ्यां ನತಿರಿಯಂ. ಕಲಾಸ್ವರೂಪರು, ಚಂದ್ರಕಲೆಯಿಂದ ಅಲಂಕೃತವಾದ ಶಿಖೆಯುಳ್ಳವರು, ತಮ್ಮ ಪರಸ್ಪರ ತಪಸ್ಸಿನ ಫಲಸ್ವರೂಪರು, ಭಕ್ತರಿಗೆ ಅವರು ಬಯಸಿದ ಕಾಮಿತಾರ್ಥಗಳನ್ನು ಅನುಗ್ರಹಿಸಿದವರು, ತ್ರಿಭುವನಗಳಿಗೂ ಅತ್ಯಂತ ಮಂಗಳವನ್ನುಂಟು ಮಾಡುತ್ತಿರುವವರು, ಹೃದಯದಲ್ಲಿ ಪುನಃ ಪುನಃ ಕಾಣಿಸಿಕೊಳ್ಳುತ್ತಿರುವವರು, ಆನಂದದೊಡನೆ ಪ್ರಕಾಶಮಾನವಾದ ಸ್ವಾತ್ಮಾನುಭವ ರೂಪಜ್ಞಾನದಿಂದ ಕೂಡಿದವರು ಆದ ಶಿವಶಿವಿಯರಿಗೆ ಈ ನನ್ನ ನಮಸ್ಕಾರವಿರಲಿ. ಗಲಂತಿ ಶಂಭೋ ತ್ವಚ್ಚರಿತಸರಿತಃ ಕಿಲ್ಬಿಷರಜೋ ದಲಂತಿ ದೀಕುಲ್ಯಾ ಸರಣಿಷು ಪತಂತಿ ವಿಜಯತಾಂ. ದಿಶಂತಿ ಸಂಸಾರ ಭ್ರಮಣ ಪರಿತಾಪೋಪಶಮನಂ ವಸಂತಿ ಮಚ್ಚೇತೋ ಹೃದಭುವಿ ಶಿವಾನಂದಲಹರಿ. ಹೇ ಶಂಭೋ, ನಿನ್ನ ಕಥಾ ನದಿಯಿಂದ ಕವಲೊಡೆದು ಹರಿಯುತ್ತಿರುವ ಪಾಪಧೂಲಿಯನ್ನು ಹೋಗಲಾಡಿಸುತ್ತಿರುವ, ಬುದ್ಧಿ ಎಂಬ ಕಾಲುವೆಯ ಮಾರ್ಗದಲ್ಲಿ ಧುಮುಕುತ್ತಿರುವ, ಸಂಸಾರದಲ್ಲಿ ಅಲಿಯುವುದರಿಂದ ಉಂಟಾದ ಪರಿತಾಪಕ್ಕೆ ಉಪಶಮನವನ್ನು ಕೊಡುತ್ತಿರುವ ಈ ಶಿವಾನಂದಲಹರಿಯು ನನ್ನ ಮನಸ್ಸೆಂಬ ಮಡುವಿನಲ್ಲಿ ವಾಸಿಸುತ್ತಾ ಸರ್ವೋತ್ಕರ್ಷದಿಂದ ಬೆಳಗಲಿ. ತ್ರಯೀವೇದ್ಯಂ ಹೃದ್ಯಂ ತ್ರಿಪುರಹರಮಾದ್ಯಂ ತ್ರಿನಯನಂ ಜಟಾಭಾರೋದಾರಂ ಚಲದುರಗಹಾರಂ ಮೃಗಧರಂ ಮಹಾದೇವಂ ದೇವಂ ಮಯಿ ಸದಯಭಾವಂ ಪಶುಪತಿಂ ಚಿದಾಲಂಬಂ ಸಾಂಬಂ ಶಿವಮತಿವಿಡಂಬಂ ಹೃದಿ ಭಜೆ. ಮೂರು ವೇದಗಳಿಂದ ತಿಳಿಯಲ್ಪಡತಕ್ಕವನಾದ, ರಮಣೀಯನಾದ, ತ್ರಿಪುರನಾಶಕನಾದ, ಆದಿಪುರುಷನಾದ, ಮುಕ್ಕಣ್ಣನಾದ, ಜಟಾಭಾರದಿಂದ ಗಂಭೀರನಾಗಿ ಕಾಣುತ್ತಿರುವ, ಚಲಿಸುತ್ತಿರುವ ಸರ್ಪಗಳನ್ನು ಹಾರವಾಗಿ ಧರಿಸಿರುವ, ಜಿಂಕೆಯ ಮರಿಯನ್ನು ಧರಿಸಿರುವ ಮಹಾದೇವನಾದ, ಪ್ರಕಾಶ ಸ್ವರೂಪನಾದ, ನನ್ನಲ್ಲಿ ದಯೆಯನ್ನು ತಾಳಿರುವ, ಪಶುಪತಿಯಾದ, ಚೈತನ್ಯಾಶ್ರಯನಾದ, ಉಮಾಸಹಿತನಾದ, ಸಾಮಾನ್ಯರಿಗೆ ಹಾಸ್ಯಾಸ್ಪದವಾದ ವೇಷಭೂಷಣಗಳುಳ್ಳವನಾದ ಶಿವನನ್ನು ಹೃದಯದಲ್ಲಿ ಭಜಿಸುತ್ತೇನೆ. ಸಹಸ್ರಂ ವರ್ತಂತೆ ಜಗತಿ ವಿಬುಧಾಃ ಕ್ಷುದ್ರಫಲದಾಃ ನ ಮನ್ಯೇ ಸ್ವಪ್ನೇ ವಾ ತದನುಸರಣಂ ತತ್ಕೃತಫಲಂ. ಹರಿಬ್ರಹ್ಮಾದೀನಾಂ ಅಪಿ ನಿಕಟಭಾಜಾಮಸುಲಭಂ ಚಿರಂ ಯಾಚೆ ಶಂಭೋ ಶಿವ ತವ ಪದಾಂಭೋಜ ಭಜನಂ. ಹೇ ಶಂಭು, ಜಗತ್ತಿನಲ್ಲಿ ಕ್ಷುದ್ರ ಫಲಗಳನ್ನು ಕೊಡಬಲ್ಲ ದೇವತೆಗಳು ಸಹಸ್ರಾರು ಮಂದಿ ಇರುವರು. ಅವರ ಅನುಸರಣವನ್ನಾಗಲಿ ಅವರು ಕೊಡಬಲ್ಲ ಫಲಗಳನ್ನಾಗಲಿ ಕುರಿತು ನಾನು ಸ್ವಪ್ನದಲ್ಲಿಯೂ ಚಿಂತಿಸಿಲ್ಲ. ಹೇ ಶಿವ, ನಿನ್ನ ಸಮೀಪದಲ್ಲಿರುವ ಹರಿಬ್ರಹ್ಮ ಮೊದಲಾದವರಿಗೂ ಸುಲಭವಲ್ಲದ ನಿನ್ನ ಪಾದಕಮಲದ ಸೇವೆಯನ್ನು ಸದಾ ಯಾಚಿಸುತ್ತೇನೆ. ಸ್ಮೃತೌ ಶಾಸ್ತ್ರೇ ವೈದ್ಯೇ ಶಕುನ ಕವಿತಾ ಗಾನ ಫಣಿತೌ ಪುರಾಣೇ ಮಂತ್ರೇ ವಾ ಸ್ತುತಿ ನಟನ ಹಾಸ್ಯೇಶ್ವಚತುರಃ. ಕಥಂ ರಾಜ್ಞಾಂ ಪ್ರೀತಿರ್ಭವತಿ ಮಯಿ ಕೋಹಂ ಪಶುಪತೆ ಪಶುಂ ಮಾಂ ಸರ್ವಜ್ಞ ಪಥಿತ ಕೃಪಯಾ ಪಾಲಯ ವಿಭೋ. ಸ್ಮೃತಿ, ಶಾಸ್ತ್ರ, ವೈದ್ಯ, ಶಕುನ, ಕವಿತೆ, ಗಾನಕ್ಕೆ ಯೋಗ್ಯವಾದ ಹಾಡು, ಪುರಾಣ, ಮಂತ್ರಸ್ತುತಿ, ನಟನೆ, ಹಾಸ್ಯ ಇವಾವುದರಲ್ಲಿಯೂ ನಾನು ಚತುರನಲ್ಲ. ಆದುದರಿಂದ ನನ್ನಲ್ಲಿ ರಾಜರಿಗೆ ಹೇಗೆ ತಾನೇ ಪ್ರೀತಿ ಉಂಟಾದೀತು? ನಾನಾರು? ಪಶುಪತಿಯೇ, ಸರ್ವಜ್ಞನೇ, ವಿಭುವೇ, ಪಶುಪ್ರಾಯನಾದ ನನ್ನನ್ನು ಪ್ರಸಿದ್ಧವಾಗಿರುವ ನಿನ್ನ ಕೃಪೆಯಿಂದ ಕಾಪಾಡು. ಘಟೋ ವಾ ಮತ್ಪಿಂಡೋ ಪ್ಯಣುರಪಿ ಚ ಧೂಮೋಗ್ನಿರಚಲಃ ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರಶಮನಂ. ವೃಥಾ ಕಂಠಕ್ಷೋಭಂ ವಹಸಿ ತರಸಾ ತರ್ಕವಚಸಾ ಪದಾಭೋಜಂ ಶಂಭೋರ್ ಭಜ ಪರಮಸೌಖ್ಯಂ ವ್ರಜಸುಧೀ.
ಹೇ ವಿದ್ವಾಂಸನೇ, ಅಂದರೆ ತರ್ಕಶಾಸ್ತ್ರ ನಿಪುಣನಾದ ವಿದ್ವಾಂಸನೇ, ಘೋರನಾದ ಯಮನನ್ನು ಮಡಕೆಯಾಗಲಿ, ಮಣ್ಣಿನ ಮುದ್ದೆಯಾಗಲಿ, ಪರಮಾಣುವಾಗಲಿ, ಹೊಗೆಯಾಗಲಿ, ಬೆಂಕಿಯಾಗಲಿ, ಬೆಟ್ಟವಾಗಲಿ, ಬಟ್ಟೆಯಾಗಲಿ, ನೂಲಾಗಲಿ ಪರಿಹರಿಸಲಾರದು. ಇಂಥ ತರ್ಕಶಾಸ್ತ್ರದ ಮಾತುಗಳಿಂದ ವ್ಯರ್ಥವಾಗಿ ಕಂಠಕ್ಷೋಭವನ್ನು ಮಾಡಿಕೊಳ್ಳುತ್ತಿದ್ದೀಯೇ. ಅದನ್ನು ಬಿಟ್ಟು ಶೀಘ್ರವಾಗಿ ಶಂಭುವಿನ ಪದಕಮಲವನ್ನು ಭಜಿಸು, ಪರಮ ಸೌಖ್ಯವನ್ನು ಹೊಂದು. ಮನಸ್ತೆ ಪಾದಾಬ್ಜೆ ನಿವಸತು ವಚಸ್ತೋತ್ರ ಫಣಿತೋ ಕರೋಚಾಭ್ಯರ್ಚಾಯಾಂ ಶ್ರುತಿರಪಿ ಕಥಾ ಕರ್ಣನವಿಧೋ ತವ ಧ್ಯಾನೇ ಬುದ್ಧಿರ್ನಯನಯುಗಲಂ ಮೂರ್ತಿವಿಭವೇ ಪರಗ್ರಂಥಾನ್ ಕೈರ್ವಾ ಪರಮಶಿವ ಜಾನೇ ಪರಮತಃ. ಹೇ ಪರಮಶಿವ, ನನ್ನ ಮನಸ್ಸು ನಿನ್ನ ಪಾದ ಕಮಲದಲ್ಲಿ ವಾಸಿಸಲಿ, ಬಾಯಿ ನಿನ್ನ ಸ್ತೋತ್ರ ಪಾಠದಲ್ಲಿ ನಿರತವಾಗಲಿ, ಕೈಗಳು ನಿನ್ನ ಅರ್ಚನೆಯಲ್ಲಿ ನಿರತವಾಗಲಿ, ಕಿವಿಗಳು ನಿನ್ನ ಕಥೆಯನ್ನು ಕೇಳಲಿ, ಬುದ್ಧಿಯು ನಿನ್ನ ಧ್ಯಾನದಲ್ಲಿ ನೆಲೆಸಲಿ, ಕಣ್ಣುಗಳು ನಿನ್ನ ಮೂರ್ತಿಯನ್ನು ವೀಕ್ಷಿಸುವುದರಲ್ಲಿ ನೆಲೆಸಲಿ. ಹೀಗೆ ನನ್ನ ಸಕಲೇಂದ್ರಿಯಗಳೂ ನಿನ್ನಲ್ಲಿ ನಿರತವಾಗಿರುವುದರಿಂದ ಇನ್ನು ಮುಂದೆ ಇತರ ದೇವತೆಗಳ ಮಹಿಮೆಯನ್ನು ವರ್ಣಿಸುವ ಗ್ರಂಥಗಳನ್ನು ಯಾವ ಇಂದ್ರಿಯದಿಂದ ತಾನೇ ತಿಳಿಯಲಿ? ಯಥಾ ಬುದ್ಧಿಶುಕ್ತೋ ರಜತಮಿತಿ ಕಾಚಾಶ್ಮನಿಮಣಿಃ ಜಲೇ ಪೈಷ್ಟೇ ಕ್ಷೀರಂ ಭವತಿ ಮೃಗತೃಷ್ಣಾಸು ಸಲಿಲಂ ತಥಾ ದೇವಭ್ರಾಂತ್ಯ ಭಜತಿ ಭವಧನ್ಯಂ ಜಡಜನೋ ಮಹಾದೇವೇಶಂ ತ್ವಾಂ ಮನಸಿ ಚ ನಮತ್ವಾ ಪಶುಪತೆ. ಹೇ ಮಹಾದೇವ, ಮುತ್ತಿನ ಚಿಪ್ಪಿನಲ್ಲಿ ಬೆಳ್ಳಿ ಎಂಬ ಬುದ್ಧಿ, ಗಾಜಿನಲ್ಲಿ ಮಣಿ ಎಂಬ ಬುದ್ಧಿ, ಹಿಟ್ಟು ಕಲಸಿರುವ ನೀರಿನಲ್ಲಿ ಹಾಲು ಎಂಬ ಬುದ್ಧಿ, ಬಿಸಿಲ್ ಗುದುರೆಯಲ್ಲಿ ನೀರು ಎಂಬ ಬುದ್ಧಿ, ಇವು ಹೇಗೆ ಭ್ರಾಂತಿಯಿಂದ ಉಂಟಾಗುತ್ತವೆಯೋ ಹಾಗೆಯೇ ಎಲೈ ಪಶುಪತಿಯೇ, ಜಡರಾದ ಜನರು ಈಶನಾದ ನಿನ್ನನ್ನು ಮನಸ್ಸಿನಲ್ಲಿ ನೆನೆಯದೆ ನಿನಗಿಂತ ಬೇರೆಯಾದ ವಸ್ತುವನ್ನು ದೇವರೆಂಬ ಭ್ರಾಂತಿಯಿಂದ ಭಜಿಸುತ್ತಿರುವರು. ಗಭೀರೇ ಕಾಸಾರೇ ವಿಶತಿ ವಿಜನೇ ಘೋರ ವಿಪಿನೇ ವಿಶಾಲೇ ಶೈಲೇ ಚ ಭ್ರಮತಿ ಕುಸುಮಾರ್ಥಂ ಜಡಮತಿಃ ಸಮರ್ಪ್ಯೈಕಂ ಚೇತಃ ಸರಸಿಜಮುಮಾನಾಥ ಭವತೆ ಸುಖೇನೈವ ಸ್ಥಾತುಂ ಜನ ಇಹ ನ ಜಾನಾತಿ ಕಿಮಹೋ. ಎಲೈ ಉಮಾನಾಥನೇ, ಜಡ ಬುದ್ಧಿಯುಳ್ಳವನು ಆಳವಾದ ಕೊಳವನ್ನು ಅಂದರೆ ಕಮಲಕ್ಕಾಗಿ ಪ್ರವೇಶಿಸುತ್ತಾನೆ. ಬೆಟ್ಟದಾವರಿಯೇ ಮೊದಲಾದ ಹೂವಿಗಾಗಿ ನಿರ್ಜನವೂ ಭಯಂಕರವೂ ಆದ ಕಾಡಿನಲ್ಲಿಯೂ ವಿಸ್ತಾರವಾದ ಪರ್ವತದಲ್ಲಿಯೂ ಅಲಿಯುತ್ತಾನೆ. ಮನಸ್ಸೆಂಬ ಕಮಲವೊಂದೇ ನಿನಗೆ ಸಮರ್ಪಿಸಿ ಇಲ್ಲಿಯೇ ಸುಖದಿಂದಿರುವುದನ್ನು ಜನರು ಅರಿಯುವುದಿಲ್ಲವಲ್ಲ. ಏನಾಶ್ಚರ್ಯ! ನರತ್ವಂ ದೇವತ್ವಂ ನಗವನ ಮೃಗತ್ವಂ ಅಶಕತಾ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿಜನನಂ ಸದಾ ತತ್ಪಾದಾಬ್ಜಸ್ಮರಣ ಪರಮಾನಂದಲಹರಿ ವಿಹಾರಾಸಕ್ತಂ ಛೇದೃ ಹೃದಯಮಿಹ ಕಿಂ ತೇನ ವಪುಷಾ. ನರತ್ವವಾಗಲಿ, ದೇವತ್ವವಾಗಲಿ, ಬೆಟ್ಟದ ಅಥವಾ ಕಾಡಿನ ಮೃಗದ ಜನ್ಮವಾಗಲಿ, ಸೊಳ್ಳೆಯ ಜನ್ಮವಾಗಲಿ, ಪಶುತ್ವವಾಗಲಿ, ಕೀಟತ್ವವಾಗಲಿ, ಹಕ್ಕಿಯ ಜನ್ಮವೇ ಮೊದಲಾದ ಯಾವ ಜನ್ಮವಾದರೂ ಪ್ರಾಪ್ತವಾಗಲಿ, ಯಾವಾಗಲೂ ನನ್ನ ಹೃದಯವು ನಿನ್ನ ಪಾದಕಮಲದ ಸ್ಮರಣೆಯಿಂದ ಉಂಟಾಗುವ ಪರಮಾನಂದ ಲಹರಿಯಲ್ಲಿ ವಿಹರಿಸಲು ಆಸಕ್ತವಾಗಿದ್ದರೆ ಈ ಲೋಕದಲ್ಲಿ ಆಯಾ ಶರೀರದಿಂದೇನಾದೀತು? ವಟುರ್ವಾ ಗೇಹೀವಾ ಯತಿರಪಿ ಜಟೀವಾ ತದಿತರೋ ನರೋ ವಾಯ ಕಶ್ಚಿದ್ ಭವತು ಭಂ ಕಿಂ ತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ಪಶುಪತೆ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂ ಚ ವಹಸಿ. ಎಲೈ ಭವ, ಒಬ್ಬನು ಬ್ರಹ್ಮಚಾರಿಯಾಗಿರಲಿ, ಗೃಹಸ್ಥನಾಗಿರಲಿ, ಜಟಾಧಾರಿಯಾದ ವಾನಪ್ರಸ್ಥನಾಗಿರಲಿ, ಸನ್ಯಾಸಿಯಾಗಿರಲಿ ಅಥವಾ ಇವರಿಗಿಂತ ಬೇರೆ ರೀತಿಯ ಮನುಷ್ಯನಾಗಿರಲಿ, ಅದರಿಂದೇನಾದೀತು? ಹೇ ಪಶುಪತಿ, ಅವನ ಹೃತ್ಪದ್ಮವು ನಿನ್ನ ಅಧೀನವಾದರೆ ನೀನು ಅವನಿಗೆ ಸೇರಿದವನಾಗುವೆ. ಶಂಭುವೆ, ಅವನ ಸಂಸಾರ ಭಾರವನ್ನು ನೀನೇ ವಹಿಸಿಕೊಳ್ಳುತ್ತೀಯೇ.
गुहायां गेहे वा बहिरपि वने वाद्रिशिखरे जले वा वह्नौ वा वसतु वसतेः किं वद फलम्। सदा यस्यैवान्तःकरणमपि शम्भो तव पदे स्थितं चेद्योगोऽसौ स च ಪರಮಯೋಗಿ ಸ ಚ ಸುಖಿ. ಹೇ ಶಂಭು, ಒಬ್ಬನು ಗುಹೆಯಲ್ಲಿ, ಮನೆಯಲ್ಲಿ ಅಥವಾ ಹೊರಗೆ, ಕಾಡಿನಲ್ಲಿ ಅಥವಾ ಬೆಟ್ಟದ ಶಿಖರದಲ್ಲಿ ಅಥವಾ ನೀರಿನಲ್ಲಿ ಅಥವಾ ಬೆಂಕಿಯಲ್ಲಿ ವಾಸ ಮಾಡಬಹುದು. ಆದರೆ ಇಂಥ ವಾಸದಿಂದೇನು ಫಲ? ಅವನ ಅಂತಃಕರಣವೂ ಸಹ ನಿನ್ನ ಪಾದದಲ್ಲಿ ಯಾವಾಗಲೂ ನೆಲೆಸಿರುವುದಾದರೆ ಅದೇ ಯೋಗ. ಅವನೇ ಪರಮಯೋಗಿ ಮತ್ತು ಅವನೇ ಸುಖಿ. ಅಸಾರೆ ಸಂಸಾರೇ ನಿಜ ಭಜನ ದೂರೇ ಜಡಧಿಯಾ ಭ್ರಮಂತಂ ಮಾಮಂಧಂ ಪರಮ ಕೃಪಯಾ ಪಾತು ಮುಚಿತಂ. ಮದನ್ಯ ಕೋದೇನಸ್ತವ ಕೃಪಣ ರಕ್ಷಾತಿ ನಿಪುಣಃ ತ್ವದನ್ಯಃ ಕೋ ವಾಮಿ ತ್ರಿಜಗತಿ ಶರಣ್ಯಃ ಪಶುಪತೆ. ಎಲೈ ಪಶುಪತಿಯೇ, ಸಾರವಿಲ್ಲದ ಮತ್ತು ನಿನ್ನ ಭಜನೆಯಿಂದ ದೂರವಾದ ಈ ಸಂಸಾರದಲ್ಲಿ ಜಡ ಬುದ್ಧಿಯಿಂದ ಕೂಡಿ, ಅಂದರೆ ಜ್ಞಾನ ಚಕ್ಷುಸ್ಸಿಲ್ಲದೆ ಅಂಧನಾಗಿ ಅಲೆಯುತ್ತಿರುವ ನನ್ನನ್ನು ನೀನು ಅತ್ಯಂತ ಕೃಪೆಯಿಂದ ಕಾಪಾಡುವುದು ಯೋಗ್ಯವು. ನನಗಿಂತ ದೀನನಾದವನು ನಿನಗೆ ಯಾರು ಸಿಗುತ್ತಾನೆ? 3 ಲೋಕದಲ್ಲಿಯೂ ದೀನರನ್ನು ರಕ್ಷಿಸುವುದರಲ್ಲಿ ಅತಿ ನಿಪುಣನಾದ ನಿನಗಿಂತ ಬೇರಾರು ಶರಣು ಹೊಂದಲು ನನಗೆ ಸಿಕ್ಕುವರು. ಪ್ರಭುಸ್ತ್ವಂ ದೀನಾನಾಂ ಖಲು ಪರಮಬಂಧುಃ ಪಶುಪತೆ ಪ್ರಮುಖ್ಯೋಹಂ ತೇಷಾಂ ಅಪಿ ಕಿಮುತ ಬಂಧುತ್ವಮನಯೋಃ. ತ್ವವೈವ ಕ್ಷಂತವ್ಯಾಃ ಶಿವಮದಪರಾಧಾಶ್ಚ ಸಕಲಾಃ ಪ್ರಯತ್ನಾತ್ ಕರ್ತವ್ಯಂ ಮದವನಮಿಯಂ ಬಂಧು ಸರಣೀಃ. ಎಲೈ ಪಶುಪತಿ, ಪ್ರಭುವಾದ ನೀನು ದೀನರಿಗೆಲ್ಲ ಪರಮ ಬಂಧುವಲ್ಲವೇ? ಆ ದೀನರಲ್ಲಿಯೂ ಅತಿ ಮುಖ್ಯನಾದವನು ನಾನು. ಹೀಗಿರಲು ನಮ್ಮಿಬ್ಬರ ಬಾಂಧವ್ಯದ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ? ಶಿವನೇ, ನನ್ನ ಎಲ್ಲ ಅಪರಾಧಗಳನ್ನೂ ನೀನೇ ಕ್ಷಮಿಸಬೇಕು. ನನ್ನ ರಕ್ಷಣೆಯನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಇದು ಬಂಧುಗಳು ಅನುಸರಿಸಬೇಕಾದ ಮಾರ್ಗ. ಉಪೇಕ್ಷಾ ನೋ ಚೇತ್ ಕಿಂ ನ ಹರಸಿ ಭವದ್ಯಾನ ವಿಮುಖಾಂ ದುರಾಶಾ ಭೂಯಿಷ್ಟಾಂ ವಿಧಿಲಿಪಿಮಶಕ್ತೋ ಯದಿ ಭವಾನ್. ಶಿರಸ್ತದ್ವೈಧಾತ್ರಂ ನನ ಖಲು ಸುವೃತ್ತಂ ಪಶುಪತೆ ಕಥಂ ವಾ ನಿರ್ಯತ್ನಂ ಕರನಖಮುಖೇ ನೈವ ಲುಲಿತಂ. ಹೇ ಪಶುಪತಿ, ನಿನಗೆ ಉಪೇಕ್ಷೆ ಇಲ್ಲದಿದ್ದ ಪಕ್ಷದಲ್ಲಿ ನಾನು ನಿನ್ನ ಧ್ಯಾನದಿಂದ ವಿಮುಖನಾಗುವಂತೆ ಮಾಡಿರುವ ಮತ್ತು ಬಹು ದುರಾಸೆಯಿಂದ ಕೂಡಿರುವಂತೆ ಮಾಡಿರುವ ನನ್ನ ಹಣೆಯ ಬರಹವನ್ನೇಕೆ ಹೋಗಲಾಡಿಸುವುದಿಲ್ಲ? ಈ ವಿಷಯದಲ್ಲಿ ನೀನು ಅಶಕ್ತನಾಗಿದ್ದಿದ್ದರೆ ಬ್ರಹ್ಮನ ಆ ದುಂಡು ತಲೆಯನ್ನು ನಿನ್ನ ಕೈ ಉಗುರಿನಿಂದಲೇ ಅಪ್ರಯತ್ನವಾಗಿಯೇ ಹೇಗೆ ಕತ್ತರಿಸಿದೆ? ವಿರಿಂಚಿತ್ ದೀರ್ಘಾಯುರ್ಭವತು ಭವತಾ ತತ್ಪರಶಿರಶ್ಚತುಷ್ಕಂ ಸಂರಕ್ಷ್ಯಂ ಸಖಲು ಭುವಿ ದೈನ್ಯಂ ಲಿಖಿತವಾನ್. ವಿಚಾರಃ ಕೋ ವಾ ಮಾಂ ವಿಶದ ಕೃಪಯಾ ಪಾತಿ ಶಿವತೆ ಕಟಾಕ್ಷ ವ್ಯಾಪಾರಃ ಸ್ವಯಮಪಿ ಚ ದೀನಾವನಪರಃ. ಬ್ರಹ್ಮನು ದೀರ್ಘಾಯುವಾಗಲಿ. ಹೇ ಶಿವ, ಅವನ ಉಳಿದ 4 ತಲೆಗಳನ್ನು ನೀನು ಸಂರಕ್ಷಿಸಬೇಕು. ಅವನೇ ಅಲ್ಲವೇ ಈ ಭೂಲೋಕದಲ್ಲಿ ದೈನ್ಯವನ್ನು ಬರೆದವನು? ತಾನಾಗಿಯೇ ದೀನರನ್ನು ರಕ್ಷಿಸುವುದರಲ್ಲಿ ಪ್ರವೃತ್ತವಾಗಿರುವ ನಿನ್ನ ಕಟಾಕ್ಷ ವ್ಯಾಪಾರವು ಶುದ್ಧ ಕೃಪೆಯಿಂದಲೇ ನನ್ನನ್ನು ಕಾಪಾಡುವುದು. ಈ ವಿಷಯದಲ್ಲಿ ವಿಚಾರಿಸತಕ್ಕದ್ದೇನಿದೆ? ಫಲಾದ್ವಾ ಪುಣ್ಯಾನಾಂ ಮಯಿ ಕರುಣಯಾ ವಾ ತ್ವಯಿ ವಿಭೋ ಪ್ರಸನ್ನೇಪಿ ಸ್ವಾಮಿನ್ ಭವದಮಲಪಾದಾಬ್ಜಯುಗಲಂ. ಕಥಂ ಪಶ್ಯೇಯಂ ಮಾಂ ಸ್ಥಗಯತಿ ನಮಃ ಸಂಭ್ರಮಜುಷಾಂ ನಿಲಿಂಪಾನಾಂ ಶ್ರೇಣಿರ್ ನಿಜ ಕನಕಮಾಣಿಕ್ಯಮಕುಟೈಃ. ಎಲೈ ಸರ್ವವ್ಯಾಪಿಯೇ, ಇದುವರೆಗೆ ಪ್ರಸನ್ನನಾಗದಿರುವ ನೀನು ನನ್ನ ಪೂರ್ವಜನ್ಮಗಳ ಸುಕೃತಗಳ ಫಲವಾಗಿಯೋ
ಅಥವಾ ನಿನಗೆ ನನ್ನಲ್ಲುಂಟಾದ ಕರುಣೆಯಿಂದಲೋ ನನಗೆ ಪ್ರಸನ್ನನಾದರೂ ನಿನ್ನ ವಿಮಲ ಪಾದ ಪದ್ಮಗಳನ್ನು ನಾನು ಹೇಗೆ ತಾನೇ ನೋಡಬಲ್ಲೆನು? ಏಕೆಂದರೆ ನಿನ್ನನ್ನು ನಮಸ್ಕರಿಸುವುದಕ್ಕಾಗಿ ಸಂಭ್ರಮ ಪಡುತ್ತಿರುವ ದೇವತೆಗಳ ಸಾಲು ತನ್ನ ಕನಕ ರತ್ನ ಕಿರೀಟಗಳಿಂದ ನನ್ನನ್ನು ಅಡ್ಡಿಪಡಿಸುತ್ತಿದೆ. ತ್ವಮೇಕೋ ಲೋಕಾನಾಂ ಪರಮಫಲದೋ ದಿವ್ಯ ಪದವೀಂ ವಹಂತಸ್ತ್ವನ್ಮೂಲಾಂ ಪುನರಪಿ ಭಜಂತೆ ಹರಿಮುಖಾಃ. ಕಿಯದ್ವಾ ದಾಕ್ಷಿಣ್ಯಂ ತವ ಶಿವಮದಾಶಾ ಚ ಕಿಯತಿ ಕದಾ ವಾ ಮದ್ರಕ್ಷಾಂ ವಹಸಿ ಕರುಣಾಪೂರಿತದೃಶಾ. ಹೇ ಶಿವ, ಲೋಕಗಳಿಗೆ ಪರಮ ಫಲವನ್ನು ಕೊಡುವವನು ನೀನೊಬ್ಬನೇ. ನಿನ್ನಿಂದ ಕೊಡಲ್ಪಟ್ಟ ದಿವ್ಯ ಪದವಿಗಳನ್ನು ವಹಿಸಿಕೊಂಡಿರುವ ವಿಷ್ಣುವೇ ಮೊದಲಾದವರು ಪುನಃ ನಿನ್ನನ್ನೇ ಸೇವಿಸುತ್ತಿರುವರು. ನಿನ್ನ ದಾಕ್ಷಿಣ್ಯವೆಷ್ಟು ಮತ್ತು ನನ್ನ ಆಸೆ ಎಷ್ಟು? ಕರುಣಾಪೂರಿತ ದೃಷ್ಟಿಯಿಂದ ನನ್ನ ರಕ್ಷಣೆಯನ್ನು ಯಾವಾಗ ವಹಿಸಿಕೊಳ್ಳುವೆ? ದುರಾಶಾ ಭೂಯಿಷ್ಠೇ ದುರಧಿಪ ಗೃಹದ್ವಾರ ಘಟಕೆ ದುರಂತೆ ಸಂಸಾರೇ ದುರಿತ ನಿಲಯೇ ದುಃಖಜನಕೆ. ಮದಾಯಾಸಂ ಕಿಂ ನ ವ್ಯಪನಯಸಿ ಕಸ್ಯೋಪಕೃತಯೇ ವದೇಯಂ ಪ್ರೀತಿಶ್ಚೇತ್ ತವ ಶಿವಕೃತಾರ್ಥ ಖಲು ವಯಂ. ಹೇ ಶಿವನೇ, ದುರಾಸೆಯಿಂದ ತುಂಬಿರುವ ದುಷ್ಟರಾದ ಪ್ರಭುಗಳ ಮನೆಯ ಬಾಗಿಲಿನಲ್ಲಿ ಕಾಯುವಂತೆ ಮಾಡುವ ದುರಂತವೂ ದುರಿತಗಳಿಗೆ ನಿಲಯವೂ ದುಃಖಜನಕವೂ ಆದ ಸಂಸಾರದಲ್ಲಿ ನಾನು ಪಡುತ್ತಿರುವ ಶ್ರಮವನ್ನು ಏಕೆ ನೀನು ಹೋಗಲಾಡಿಸುವುದಿಲ್ಲ? ಯಾರ ಉಪಕಾರಕ್ಕಾಗಿ ಹೀಗೆ ಮಾಡುತ್ತಿರುವೆ ಹೇಳು. ಇದರಿಂದ ನಿನಗೆ ಪ್ರೀತಿಯುಂಟಾದರೆ ನಾವು ಕೃತಾರ್ಥರೇ ಸರಿ. ಸದಾ ಮೋಹಾಟವ್ಯಾಂ ಚರತಿ ಯುವತೀನಾಂ ಕುಚಗಿರೌ ನಟತ್ಯಾಶಾ ಶಾಖಾ ಸ್ವಟತಿ ಝಟಿತಿ ಸ್ವೈರಮಭಿತಃ. ಕಪಾಲಿನ್ ಭಿಕ್ಷೋ ಮೇ ಹೃದಯ ಕಪಿಮತ್ಯಂತ ಚಪಲಂ ದೃಢಂ ಭಕ್ತ್ಯಾ ಬದ್ಧ್ವಾಂ ಶಿವ ಭವದಧೀನಂ ಕುರು ವಿಭೋ. ಹೇ ಕಪಾಲಧಾರಿಯಾದ ಭಿಕ್ಷು, ನನ್ನ ಮನಸ್ಸೆಂಬ ಕಪಿಯು ಯಾವಾಗಲೂ ಮೋಹವೆಂಬ ಅಡವಿಯಲ್ಲಿ ಸಂಚರಿಸುತ್ತಿದೆ. ಯುವತಿಯರ ಕುಚಗಿರಿಯಲ್ಲಿ ನರ್ತಿಸುತ್ತಿದೆ. ಆಸೆಗಳೆಂಬ ಕೊಂಬೆಗಳಲ್ಲಿ ಇಷ್ಟ ಬಂದಂತೆ ಎಲ್ಲ ಕಡೆಯಿಂದಲೂ ಬೇಗ ಬೇಗ ನೆಗೆದಾಡುತ್ತಿದೆ. ಹೇ ಶಿವ, ವಿಭುವೆ, ಅತ್ಯಂತ ಚಪಲವಾದ ಈ ಕಪಿಯನ್ನು ಭಕ್ತಿ ಎಂಬ ಹಗ್ಗದಿಂದ ಬಲವಾಗಿ ಕಟ್ಟಿ ನಿನ್ನ ವಶ ಮಾಡಿಕೋ. ಧೃತಿಸ್ತಂಭಾಧಾರಾಂ ದೃಢಗುಣ ನಿಬದ್ಧಾಂ ಸಗಮನಾಂ ವಿಚಿತ್ರಾಂ ಪದ್ಮಾಢ್ಯಾಂ ಪ್ರತಿದಿವಸ ಸನ್ಮಾರ್ಗ ಘಟಿತಾಂ. ಸ್ಮರಾರೆ ಮಚ್ಚೇತಸ್ಫುಟಪಟ ಕುಟೀಂ ಪ್ರಾಪ್ಯ ವಿಶದಾಂ ಜಯಸ್ವಾಮಿನ್ ಶಕ್ತ್ಯಾ ಸಹ ಶಿವಗಣೈಃ ಸೇವಿತ ವಿಭೋ. ಹೇ ಮನ್ಮಥನ ಶತ್ರುವೆ, ಧೈರ್ಯವೆಂಬ ಸ್ತಂಭಗಳನ್ನೇ ಆಧಾರವಾಗಿ ಉಳ್ಳ ಅಚಲವಾದ ಭಕ್ತಿ ವೈರಾಗ್ಯಾದಿ ಗುಣಗಳೆಂಬ ಗಟ್ಟಿಯಾದ ಹಗ್ಗಗಳಿಂದ ಕಟ್ಟಲ್ಪಟ್ಟ ಗಮನಶೀಲವಾದ ಪದ್ಮಾಕಾರದ ಚಿತ್ರಗಳಿಂದ ತುಂಬಿರುವ ಪ್ರತಿದಿನವೂ ನಾನು ನಡೆಯುತ್ತಿರುವ ಸಜ್ಜನರ ಪದ್ಧತಿ ಎಂಬ ಒಳ್ಳೆಯ ಮಾರ್ಗದಿಂದ ಕೂಡಿದ ನನ್ನ ಮನಸ್ಸೆಂಬ ಶ್ವೇತವಸ್ತ್ರದ ಶುಭ್ರವಾದ ಡೇರೆಯನ್ನು ಬಂದು ಸೇರಿ, ಎಲೈ ನನ್ನ ಸ್ವಾಮಿಯಾದ ಶಿವನೇ, ಪ್ರಭುವೇ, ಪ್ರಮಥ ಗಣಗಳಿಂದ ಸೇವಿತನಾದವನೇ, ಶಕ್ತಿ ದೇವಿಯೊಡನೆ ಅಲ್ಲಿ ನೀನು ನೆಲೆಸಿ ಸರ್ವೋತ್ಕರ್ಷದಿಂದ ವಿರಾಜಿಸು. ಪ್ರಲೋಭಾಧ್ಯೈರರ್ಥ ಹರಣ ಪರತಂತ್ರೋಧನಿ ಗೃಹೇ ಪ್ರವೇಶೋದ್ಯುಕ್ತಃ ಸನ್ ಭ್ರಮತಿ ಬಹುಧಾ ತಸ್ಕರಪತೆ. ಇಮಂ ಚೇತಶ್ಚೋರಂ ಕಥಮಿಹ ಸಹೇ ಶಂಕರ ವಿಭೋ ತವಾಧೀನಂ ಕೃತ್ವಾ ಮಯಿ ನಿರಪರಾಧೇ ಕುರು ಕೃಪಾಂ. ಕಳ್ಳರಿಗೆ ಒಡೆಯನಾದವನೇ, ಹೇ ಶಂಕರ, ವಿಭುವೆ, ಈ ಮನಸ್ಸೆಂಬ ಕಳ್ಳನು ಅತಿ ಆಸೆಯ ಮೊದಲಾದ ದುರ್ಗುಣಗಳಿಂದ ಪ್ರೇರಿತನಾಗಿ ಪರಧನವನ್ನು ಕದಿಯುವುದರಲ್ಲಿ ಆಸಕ್ತನಾಗಿ ಧನಿಕರ ಮನೆಯೊಳಕ್ಕೆ ಪ್ರವೇಶಿಸಲು ಉದ್ಯುಕ್ತನಾಗಿ ಅಲಿಯುತ್ತಿದ್ದಾನೆ. ಇವನನ್ನು ಹೇಗೆ ತಾನೇ ಸಹಿಸಲಿ? ಇವನನ್ನು ನಿನ್ನ ವಶ ಮಾಡಿಕೊಂಡು ನಿರಪರಾಧಿಯಾದ ನನ್ನಲ್ಲಿ ಕೃಪೆಯನ್ನು ಮಾಡು. ಕರೋಮಿ ತ್ವತ್ಪೂಜಾಂ ಸಪದಿ ಸುಖದೋ ಮೇ ಭವ ವಿಭೋ ವಿಧಿತ್ವಂ ವಿಷ್ಣುತ್ವಂ
ದಿಶಸಿ ಖಲು ತಸ್ಯಾಹ ಫಲಮಿತಿ. ಪುನಶ್ಚ ತ್ವಾಂ ದ್ರಷ್ಟುಂ ದಿವಿ ಭುವಿ ವಹನ್ ಪಕ್ಷಿ ಮೃಗತಾಂ ಅದೃಷ್ಟ್ವಾ ತತ್ಖೇದಂ ಕಥಮಿಹ ಸಹೇ ಶಂಕರ ವಿಭೋ. ವಿಭುವೆ, ಶಂಕರನೇ, ನಿನ್ನ ಪೂಜೆಯನ್ನು ಮಾಡುತ್ತೇನೆ. ನನಗೆ ಕೂಡಲೇ ಕೈವಲ್ಯ ಸುಖವನ್ನು ಕೊಡುವವನಾಗು. ಇದಕ್ಕೆ ಬ್ರಹ್ಮತ್ವವೋ ವಿಷ್ಣುತ್ವವೋ ಫಲವೆಂದು ಅದನ್ನು ಕೊಡುತ್ತೀಯಲ್ಲವೇ? ಆದರೆ ಪುನಃ ನಿನ್ನನ್ನು ನೋಡುವುದಕ್ಕಾಗಿ ಅಂತರಿಕ್ಷದಲ್ಲಿ ಪಕ್ಷಿತ್ವವನ್ನು, ಭೂಮಿಯಲ್ಲಿ ಮೃಗತ್ವವನ್ನೂ ಹೊಂದಿ, ಹಾಗೆ ಮಾಡಿಯೂ ನಿನ್ನನ್ನು ನೋಡದೆ ಉಂಟಾಗುವ ದುಃಖವನ್ನು ಹೇಗೆ ಸಹಿಸಲಿ? ಕದಾ ವಾ ಕೈಲಾಸೆ ಕನಕಮಣಿ ಸೌಧೆ ಸಹ ಗಣೈರ್ ವಸನ್ ಶಂಭೋರಗ್ರೆ ಸ್ಫುಟಘಟಿತ ಮೂರ್ಧಾಂಜಲಿಪುಟಃ. ವಿಭೋ ಸಾಂಬ ಸ್ವಾಮಿನ್ ಪರಮಶಿವ ಪಾಹೀತಿ ನಿಗದನ್ ವಿಧಾತೃಣಾಂ ಕಲ್ಪಾನ್ ಕ್ಷಣಮಿವ ವಿನೇಶ್ಯಾಮಿ ಸುಖತಃ. ನಾನು ಕೈಲಾಸ ಪರ್ವತದಲ್ಲಿ ಕನಕಮಣಿಮಯವಾದ ಅರಮನೆಯಲ್ಲಿ ಪ್ರಮಥ ಗಣಗಳೊಂದಿಗೆ ವಾಸಿಸುತ್ತಾ ಶಂಭುವಿನ ಮುಂದೆ ಶಿರದ ಮೇಲೆ ಎರಡೂ ಕೈಗಳನ್ನು ಸರಿಯಾಗಿ ಜೋಡಿಸಿಟ್ಟುಕೊಂಡವನಾಗಿ, ವಿಭುವೆ, ಸಾಂಬನೇ, ಸ್ವಾಮಿಯೇ, ಪರಶಿವನೇ, ಕಾಪಾಡು ಎಂದು ಹೇಳುತ್ತಾ ಬ್ರಹ್ಮರ ಕಲ್ಪಗಳನ್ನು ಕ್ಷಣದಂತೆ ಸುಖವಾಗಿ ಎಂದಿಗೆ ಕಳೆದೇನು? ಸ್ತವೈರ್ಬ್ರಹ್ಮಾದೀನಾಂ ಜಯ ಜಯ ವಚೋಭಿರ್ನಿಯಮಿನಾಂ ಗಣಾನಾಂ ಕೇಲೀಭಿರ್ ಮದಕಲಮಹೋಕ್ಷಸ್ಯ ಕಕುದಿ. ಸ್ಥಿತಂ ನೀಲಗ್ರೀವಂ ತ್ರಿನಯನಮುಮಾಶ್ಲಿಷ್ಟವಪುಷಂ ಕದಾ ತ್ವಾಂ ಪಶ್ಯೇಯಂ ಖರಧೃತಮೃಗಂ ಖಂಡಪರಶುಂ. ಬ್ರಹ್ಮಾದಿಗಳ ಸ್ತೋತ್ರಗಳಿಂದಲೂ ಯೋಗಿಗಳ ಜಯ ಜಯಕಾರದಿಂದಲೂ ಪ್ರಮಥ ಗಣಗಳ ಕ್ರೀಡಾ ಶಬ್ದದಿಂದಲೂ ಕೂಡಿ ಮದಿಸಿದ ಧ್ವನಿಯನ್ನುಂಟು ಮಾಡುತ್ತಿರುವ ನಂದಿಯ ಬೆನ್ನಿನ ಮೇಲೆ ಪಾರ್ವತಿಯಿಂದ ಆಲಂಗಿತನಾಗಿ ಕುಳಿತಿರುವ, ಕೈಯಲ್ಲಿ ಮೃಗ ಖಂಡ ಪರಶುಗಳನ್ನು ಧರಿಸಿರುವ ನೀಲಕಂಠನಾದ ನಿನ್ನನ್ನು ಯಾವಾಗ ನೋಡೇನು?